ಏನ್ ಸಾರ್ ಒಳ್ಳೆ ಹಲ್ಲು ಚಿತ್ತೀರ ಅನ್ಸುತ್ತೆ ಡೈಲಿ, ಅದಕ್ಕೆ ಒಳ್ಳೆ ಹಲ್ಲೆಲ್ಲ ಬೆಳ್ಳು ಕಾಣ್ತವೆ. ಹಲ್ಲು ಮಾತ್ರ ಕಾಣ್ತಿರೋದು ಬೆಳ್ಳಗೆ. ಏನ್ ನಿಮ್ಮ ಹೆಸರು? ಪಳನಿ ಸರ್. ಪಳನಿ ಪಳನಿ. ಏನ್ ಕೈ ಎಲ್ಲ ಕಟ್ಕೊತಾ ಇದ್ದೀರಾ? ಏನ್ ನಿಮ್ಮ ಹೆಸರು? ಪಳನಿ ಸರ್. ಪಳನಿ ಪಳನಿಸ್ವಾಮಿ. ನಮಸ್ಕಾರಗಳು. ಈಗ ನಿಮ್ಮ ಏರಿಯಾಗೆ ನಾನೇ ನಿಲ್ತಿರೋದು ಎಲೆಕ್ಷನ್ಗೆ. ಸರ್ ನಿಮ್ಮ ಹತ್ರ ಬಂದಾಗ ನಾನು ಮಾತಾಡ್ತೀನಿ ನಾನು. ಓಹೋ, ಅಲ್ಲಿಂದಾನೆ ಸೌಂಡ್ ಕೊಡ್ತಾರೆ. ಏನ್ ನಿಮ್ಮ ಹೆಸರು? ವೇನಿಲಾ. ಬರ್ತೀನಿ ರೀ. ಏ ಪರವಾಗಿಲ್ಲ, 2,000 ಕೊಡ್ತೀರಿ, ಓಟ್ ಹಾಕಿ ನಾನೆಲ್ಲ ಒಂದ್ ಕಡೆ ಹೋಗಿ ಕುತ್ಕೊತೀನಿ. ನೀವು ಇಲ್ಲಿ ಗೊಚ್ಚ ಒಳಗೆ ಏನ್ರಿ ಕರೆಕ್ಟಾ? ಏನ್ ನಿಮ್ಮ ಏರಿಯಾದಲ್ಲಿ ಪ್ರಾಬ್ಲಮ್? ಮದುವೆ ಆಗಿದ್ಯಾ? ಆಯ್ತು ಸರ್. ಮಿಸ್ಟರ್ಸ್ ಇದಾರಾ? ಇದಾರೆ. ರೆಂಡರು ಮಚ್ಚ ಬೇಡ ಗೊತ್ತಾಯಿಲ್ಲ. ರೇಷನ್ ಕಾರ್ಡ್ ಇದೆಯಾ? ಕಾರ್ಡ್ ಇದೆಯಾ? ಅವ್ರಿಗೆ ಯಾಕಿಲ್ಲ, ನಿಮಗೆ ಯಾಕಿದೆ? ಹೆಂಗೆ ಇದು? ಒಬ್ರಿಗೆ ಬರ್ದೆ ಒಬ್ರಿಗೆ ಬರಲ್ಲ. ಓ, ಇಲ್ಲಿ ತುಂಬಾ ಜನ ಶ್ರೀಮಂತರು, ತುಂಬಾ ಜನ ಬಡವರು ಇದಾರೆ. ವೇನಿಲಾ. ಹೇಳಿ ವೇನಿಲಾ ಮೇಡಮ್, ಏನೋ ಬಾರಿ ಕೂಗ್ತಾ ಇದ್ರಿ? ಏನಿಲ್ಲ ಸರ್, ಅವ್ರು ಕೇಳಿದಕ್ಕೆ ನಾವ್ ಹೇಳಿದ್ದು. ನಾವು ಕೇಳ್ತಿದೀವಲ್ಲ, ಈಗ ಹೇಳಿ. ಅಲ್ಲಿ ಮಾತಾಡ್ದಾರಲ್ಲ, ಈ ಕಡೆ ಬನ್ನಿ, ನಿಮ್ಮ ಮನೆ ಹತ್ರ ಬನ್ನಿ ಎಲ್ಲ. ಹೇಳಿ, ಏನ್ ಹೇಳ್ಬೇಕು ಹೇಳಿ. ಏನ್ ಹೇಳ್ಬೇಕು? ಅಲ್ಲೇನೋ ಹೇಳ್ತಿದ್ರಲ್ಲ ಈಗ. ನಾನೇನ್ ಹೇಳಿಲ್ಲಲ್ಲ. ವೆನಿಲಾ ಅವ್ರೆ, ವೆನಿಲಾ ಅಂದ್ರೆ ಏನು ಗೊತ್ತಾ ನಿಮ್ಗೆ? ಭಯವನ್ನ ಇಲ್ಲೇ ಅಕ್ಕ, ವೆನಿಲಾ ಅಂದ್ರೆ ಏನ್ ಗೊತ್ತಾ ನಿಮ್ಗೆ? ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ಗೊತ್ತಿಲ್ಲ. ವೆನಿಲಾ ಅಂದ್ರೆ ಅದೊಂದು ಫ್ಲೇವರ್. ನೀವು ನಮ್ ಫ್ಲೇವರ್. ವೆನಿಲಾ ಐಸ್ ಕ್ರೀಮು. ಏನ್ ನಿಮ್ ಪ್ರಾಬ್ಲಮ್? ಏನಿಲ್ಲ ಸರ್, ರೋಡ್ ಎಲ್ಲ ನೋಡಿ ಹೆಂಗ ಹಾಳು ಮಾಡಿಟ್ಟಿದ್ದಾರೆ. ಅವ್ರು ಮಾಡಿಲ್ಲ, ರೋಡ್ ಮಾಡ್ಕೊಟ್ಟಿಲ್ಲ. ರೋಡ್ ಮಾಡ್ಕೊಟ್ಟಿಲ್ಲ, ನೀರ್ದು ವ್ಯವಸ್ಥೆ ಇಲ್ಲ. ಎಮ್ಎಲ್ಎ ಕರ್ಕೊ ಬರ್ಬೇಕಪ್ಪ. ನಿಮ್ ಎಮ್ಎಲ್ಎ ನೀವು ಇಲ್ಲಿಗೆ ಯಾರು ಬರೋದಿಲ್ವಲ್ಲ. ಅವ್ರು ಹೇಳ್ತಾರೆ ನೀವು ನಮಗೆ ಓಟ್ ಹಾಕಲ್ಲ, ನಾವು ನಿಮಗೆ ಮಾಡ್ಕೊಡಲ್ಲ ಅಂತಾರೆ. ಅವಾಗ ಏನ್ ಮಾಡ್ತೀರಾ? ಓಟ್ ಹಾಕ್ತಿವಲ್ಲ, ಓಟ್ ಹಾಕಿರೋದಕ್ಕೆಲ್ಲ ಅವ್ರು ಗೆದ್ದಿರೋದು. ಹಂಗೆ ಓಟ್ ಹಾಕಿರೋದು ಗೆದ್ಮೇಲೆ ಈ ಕಡೆ ಬಂದಿಲ್ಲ. ಗೆದ್ಮೇಲೆ ಯಾರು ಬಂದೇ ಇಲ್ಲ. ಗರುಡಾಚಾರ ಹಾರ್ಕೊಂಡ್ ಬಂದಿಲ್ಲ. ಬಂದಿಲ್ಲ. ಈ ಕಡೆ ಬಂದೇ ಇಲ್ಲ. ಬಂದೇ ಇಲ್ಲ. ನೋಡೇ ಇಲ್ಲ. ನೋಡ್ಲೇ ಇಲ್ಲ. ಎಲೆಕ್ಷನ್ ಟೈಮಲ್ಲಿ ಬಂದ್ರು ಹೋದ್ರು ಅಷ್ಟೇನೆ. ನಿಮಗೆ ಏನೇನ್ ಬರ್ತದೆ ಕಾಸು? ನಮ್ಗೇನಕ್ ಬರುತ್ತೆ ಕಾಸು? ನಾವು ಕಷ್ಟ ಬಿದ್ರೇನೆ ನಮ್ಗೆ ಕಾಸು ನೀವು ಬರೋದು. ಗೃಹಲಕ್ಷ್ಮಿ. ನಮಗ್ ಬರ್ತಾ ಇಲ್ಲ ಸರ್, ನಮಗ್ ಬರ್ತಾನೆ ಇಲ್ಲ. 1 ರೂಪಾಯಿ ಇವಾಗ ರೇಷನ್ ಕಾರ್ಡ್ ಇದೆಯಾ? ರೇಷನ್ ಕಾರ್ಡ್ ಇದೆ ನಮ್ಗೆ. ಬಿಪಿಎಲ್ ಕಾರ್ಡ್ ಇದೆಯಾ? ಬಿಪಿಎಲ್ ಅಕ್ಕಿ ಕಾರ್ಡ್. ಅಕ್ಕಿ ಬರ್ತಾ ಇದೆಯಾ? ಅಕ್ಕಿ ಬರ್ತಾ ಎಷ್ಟು ಕೆಜಿ ಕೊಡ್ತಾರೆ? 14 ಕೆಜಿ ಕೊಡ್ತಾವ್ರೆ. 14? ಇಬ್ರೇ ಇರೋದು, ತಾಯಿ ಮಗ ಇಬ್ರೇ ಇರೋದು. 20 ಕೆಜಿ ಕೊಡ್ಬೇಕಲ್ಲ? ಇಲ್ಲ, 14 ಕೆಜಿ. 14 ಯಾಕ್ರಿ 14? ಒಬ್ಬರಿಗೆ 10. ಇಲ್ಲ, 14 ಕೆಜಿನೇ ಬರ್ತಾ ನೀವು ಕೇಳಿಲ್ವಾ? ನಾವು ಕೇಳಿದ್ರೆ ಅಷ್ಟೇ ಕೊಡ್ತಾ ಇರೋದು. ಸಿದ್ದರಾಮಯ್ಯ ಇರೋದು ಒಬ್ಬರಿಗೆ 10 ಕೆಜಿ ಅನ್ನ ಭಾಗ್ಯ. ಇಲ್ಲ, ನೀವು ಬರ್ತಾ ಕೇಳಿಲ್ವಾ? ಇಲ್ಲ. ನಾವು ಕೇಳಿದ್ರಿ ಸರ್, ಅವ್ರು ಅಷ್ಟೇ ಹೇಳ್ತಾರೆ. ಅಂದ್ರೆ ನೀವು ಬರೀ 7 ಕೆಜಿ ತಗೊಂಡಂಗ ಆಯ್ತು. ಈಗ ಇನ್ 3 ಕೆಜಿ ಎಲ್ಲಿ? 3 ಕೆಜಿ ಡಿಪ್ಪದವ್ರು ಎತ್ಕೊಂತಾರೆ. ಇದು ಇನ್ನೇನ್ ವಿಷಯ. ಮಾಡ್ಬೇಕು? ಅಕ್ಕ ಬಾರ ಕೈಲಿ. ನೀವು ಬರ್ಲಿಲ್ಲ ಅಂದ್ರೆ ನಾನ್ ಬರ್ತೀನಿ. ನಾನಿರೋದೇ ನಿಮ್ಗೋಸ್ಕರ. ಪೇಸ ಏನ್ ಪೇರು? ವೇಣಿ. ವೇಣಿ. என்ன சொல்ல ಪ್ರಾಬ್ಲಮ್ சொல்ல. ನೀರು ಬರಲ್ಲ. ರೇಷನ್ ಅಲ್ಲಿ ಅಕ್ಕಿನೇ ಇಲ್ಲ. ನಮ್ಮ ಕಾರ್ಡ್ ಕ್ಯಾನ್ಸಲ್ ಮಾಡ್ಬಿಟ್ಟು. ರೇಷನ್ ಅಲ್ಲಿ ಅಕ್ಕಿ ಇಲ್ವಾ ಅಥವಾ ನಿಮಗೆ ಕೊಡ್ತಾ ಇಲ್ವಾ? ನಮಗೆ ಬರೋದೆಲ್ಲ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾರೆ. ಯಾಕೆ ಗೊತ್ತಿಲ್ಲ. ಗೊತ್ತಿಲ್ವಾ? ಹೋಗಿ ಕೇಳಿದ್ರೆ ಸ್ಟಾಂಪ್ ಇದಿಲ್ಲ. ನಿಮಗೆ ಮನೆ ಇದೆಯಾ? ಮನೆ ಇದೆ. ಸ್ವಂತ ಮನೆನಾ? ಸ್ವಂತ ಮನೆ. ಸ್ವಂತ ಮನೆನಾ ಬಾಡಿಗೆ ಮನೆನಾ? ಸ್ವಂತ ಮನೆ. ಹಕ್ಕು ಪತ್ರ ಕೊಟ್ಟಿಲ್ಲ. ಬಂದಿಲ್ಲ. ಕಾರ್ ಇದೆಯಾ? ಇಲ್ಲ. ನಿಮ್ಮ ಹತ್ರ ಕಾರ್ ಇದೆಯಾ? ಇಲ್ಲ. ಬೈಕ್ ಇದೆಯಾ? ಇಲ್ಲ. ಸಿಲಿಂಡರ್ ಗ್ಯಾಸ್ ಯೂಸ್ ಮಾಡ್ತೀರಾ? ಗ್ಯಾಸ್ ಇದೆ. ಗ್ಯಾಸ್ ಯೂಸ್ ಮಾಡ್ತೀರಾ? ಕಾರ್ ಇಲ್ಲ, ಬೈಕ್ ಇಲ್ಲ, ಮನೆಗೆ ಹಕ್ಕುಪತ್ರ ಇಲ್ಲ. ಅಂದ್ರೆ ಅಲ್ಲಿಗೆ ಮನೆ ನಿಮ್ದಲ್ಲ ಅಂತ ಅದರ ಅರ್ಥ. ನೀವೆತ್ತಾನೆ ಡೈಲಾಗ್ ಹೊಡ್ಕೊಂಡು ಹೋಗಿದ್ದು? ವೆನಿಲಾ ಫ್ಲೇವರ್. ನಿಮ್ಮ ಹೆಸರೇನು? ಧನಲಕ್ಷ್ಮಿ. ಧನಲಕ್ಷ್ಮಿ ಬಂತ? ಗೃಹಲಕ್ಷ್ಮಿ ಬರ್ತಾ ಇದೆ. ಎಲ್ಲಿ ಬರ್ತಾ ಇದೆ? ಅಕೌಂಟಿಗೆ ಬರ್ತಾ ಇದೆ. ಅಕೌಂಟಿಗೆ ಬರ್ತಾ ಇದೆ. ಎಲ್ಲ ಕೂಡಿಟ್ಬಿಟ್ಟು ಏನ್ ತಗೊಂಡ್ರಿ? ಏನ್ ತಗೊಳಕ್ ಆಗ್ತೇವೆ? ಅಯ್ಯೋ ಬೈಬೇಡಿ ನನಗೆ. ಬರೀ ಊಟಕ್ಕೆ ಆಗ್ತಾ ಇದೆ. ಅದು 2,000. ವಾಷಿಂಗ್ ಮಿಷಿನ್, ಅದೆಲ್ಲ ಏನ್ ಬರುತ್ತೆ ನಮ್ಗೆ? ಫ್ಯಾನ್ ಇಲ್ಲ. ಮಿಕ್ಸಿ ಇದೆ. ಎಲ್ಲ ಇದೆ. ಮಿಕ್ಸಿ ಇದೆ, ಫ್ಯಾನ್ ಇದೆ. ಅದು ಚಿಕ್ಕ ಮನೆ ಇದ್ರು ಚಿಕ್ಕ ಮನೇಲಿ ಎಲ್ಲಾರ್ಗು ಇರುತ್ತೆ. ಮನೆಗೆ ಹಕ್ಕುಪತ್ರ ಇದೆಯಾ? ಇಲ್ಲ ಸರ್, ಪತ್ರ ಕೊಡಿ ಸರ್. ಅದಕ್ಕೆ ನಾವ್ ಇವಾಗ ಮಾತಾಡ್ತಾ ಇರೋದು. ಏನ್ ಬೇಕು ನಿಮ್ಗೆ? ನಮ್ಗೆ ನಮ್ಮ ಮನೆಗೆಲ್ಲ ಸ್ವಂತ ಪತ್ರ ಬೇಕು. ಆಮೇಲೆ ಮತ್ತೆ ಇಲ್ಲಿ ರೋಡ್ ಹಾಕೊಡಿ. ಮನೆ ಹತ್ರ ಚೇಂಬರ್ ಓಡ್ಕೊಂಡಿದೆ, ಅದು ಕ್ಲೀನ್ ಮಾಡ್ಕೊಡಿ. ಫೋನ್ ಮಾಡಿದ್ರು ಚೇಂಬರ್ ಕ್ಲೀನ್ ಮಾಡಿಲ್ವಾ? ಇಲ್ಲ ಸರ್, ಫೋನ್ ಮಾಡಿದ್ರು ಅವ್ರು ಬರ್ತಾ ಇಲ್ಲ ಸರ್. ಗಾಡಿ ಅವರು ಏನ್ ಹೇಳ್ತಿದಾರೆ?
ಬರ್ತೀನಿ ಅಷ್ಟೇ, ಬರೋದೇ ಇಲ್ಲ. 1 ತಿಂಗಳಾಗಿದೆ, ಇನ್ನು ಯಾರು ಬರ್ತಾ ಇಲ್ಲ. ಒಂದ್ ತಿಂಗಳಾಗಿದೆ ಸರ್ ಶೇಖರಣ್ಣ ಹತ್ರ ನಾವು ಮಾತಾಡಿದ್ರೆ ಅವ್ರು ಏನಾದ್ರು ಒಂಚೂರು ಹೆಲ್ಪ್ ಮಾಡ್ತಾರೆ ನಮ್ಗೆ ಅಷ್ಟೇ ಸರ್, ಬೇರೆ ಯಾರು ಬರ್ತಾ ಇಲ್ಲ ಸರ್. ಈ ಏರಿಯಾದಲ್ಲಿ ಏನಾದ್ರು ಹುಡುಗರು ಗಾಂಜಾ ಗಿಂಜಾ ಗಿರಾಕಿಗಳಿದಾರಾ? ಇದೆ ಸರ್, ಇದಾರಾ? ಇದಾರೆ ಸರ್. ನೆನ್ನೆ ಸಿಗಾಕೊಂಡಿದ್ದಾರೆ ನೆನ್ನೆ ಪ್ರೋಗ್ರಾಮ್ ಅಲ್ಲಿ. ಹೌದು ಸರ್, ಜಗಳ ಯಾವಾಗನು ಮತ್ತೆ ಯಾವಾಗನು ಗಂಜಾ ಹೊಡಿತಾ ಇದ್ದಾರೆ. ಯಾರು ಗೊತ್ತಿಲ್ಲ ಸರ್, ಎಲ್ಲ ಔಟ್ ಸೈಡ್ ಇಂದ ಗುಂಪಲ್ಲಿ ಯಾರಾದ್ರೂ ಇದಾರಾ? ಔಟ್ ಸೈಡ್ ಇಂದ ಎಲ್ಲರೂ ಬರ್ತಾ ಇದ್ದಾರೆ ಸರ್. ಇಲ್ಲಿ ಯಾರು ಅಲ್ಲ, ಇಲ್ದಿರಿ ಯಾರು ಇಲ್ಲ. ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟಿಲ್ಲ? ಬಂದಿ ನೋಡ್ತಾ ಇದ್ರೆ ಸರ್, ಕಂಪ್ಲೇಂಟ್ ಕೊಡ್ತಾ ಇದೀವಿ. ಬಂದಿಯವರು ಬರುವಾಗ್ಲೇ ಆರನ್ ಮಾಡ್ಕೊಂಡ್ ಬರ್ತಾರೆ ಗೊತ್ತಾಗ್ಲಿ ಅಂತ ಅಷ್ಟೇ, ಅಲ್ಲೇ ಎಸ್ಕೇಪ್ ಆಗ್ತಾರೆ ಅಷ್ಟೇ. ಅಲ್ವಾ, ಏನು ಮಾಡಕ್ಕಾಗಲ್ಲ ಪರಿಸ್ಥಿತಿ. ಕೃಷ್ಣಮೂರ್ತಿ ಸರ್, ಕೃಷ್ಣಮೂರ್ತಿ ಅವರು ನಮ್ಮ ಏರಿಯಾ ಕೆಲಸ ಮಾಡ್ತಾರೆ. ಬನ್ನಿ ಎಲ್ಲಾರು ಬನ್ನಿ. ನೋಡಿ, ಕೆಲಸ ಮಾಡೋರು ನೀವು ಕೆಲಸ ಮಾಡ್ತಾ ಇರಿ, ನೀವಾದ್ರೂ ಹೆಲ್ಪ್ ಮಾಡಕ್ಕಿರಿ ಅಟ್ಲೀಸ್ಟ್. ಪಾಪ ಗಾಂಜಾ ಗಿಂಜಾ ಗಿಡ ಬಡಿಯಾರೆಲ್ಲ ಇದಾರೆ, ಅವ್ರಿಗೆಲ್ಲ ಮಠ ಹಾಕ್ಬೇಕು ತಾನೆ. ಯಾರು ಕಂಪ್ಲೇಂಟ್ ಮಾಡ್ತೀವಿ, ಬರ್ತಾರೆ ಅಷ್ಟೆಲ್ಲ ಅವರೆಲ್ಲ ಓಡೋಗ್ಬಿಡ್ತಾರೆ. ಬರ್ತಾರೆ ಪೊಲೀಸ್ ಸಪೋರ್ಟ್ ಮಾಡ್ತಾ ಇದಾರೆ, ಓಡೋಗ್ಬಿಡ್ತಾರೆ. ಮತ್ತೆ ಚೇಂಬರ್ ಅಂತೂ ವಾರ ಹೊಡ್ಕೊಳ್ಳುತ್ತೆ. ಹೌದಾ? ಶೇಖರ್ ಯುವರಾಜ್ ಹೇಳ್ತೀವಿ, ಯಾರೋ ಕಳ್ಸಿಕೊಡ್ತಾರೆ, ಗಾಡಿ ಬರುತ್ತೆ, ಒಳಗಡೆ ಪೈಪ್ ಬರಲ್ಲ ಅನ್ಬಿಟ್ಟು ಹೋಗ್ಬಿಡ್ತಾರೆ. ಮನೆಗಳು ಸ್ವಲ್ಪ ಶೀಟ್ ಮನೆ ಮಳೆ ಟೈಮ್ ಸೋರುತ್ತೆ, ಏನಾದ್ರು ಮಾಡ್ಕೊಡಿ ಅಂದ್ರೆ ಕೇಳಲ್ಲ. ಅದಿಲ್ಲ. ML ಅಂತೂ ಎಲೆಕ್ಷನ್ ಟೈಮ್ ಒಂದ್ ದಿವಸ ಬಂದ್ರು ಅಷ್ಟೇ, ಇನ್ನೂವರೆಗೂ ಬಂದಿಲ್ಲ. ಎಲೆಕ್ಷನ್ ಟೈಮಿಗೆ ಬಂದಾಗ ನೀವೇನ್ ಕೇಳಿದ್ರಿ? ಸರ್ ಅದೇ ನೀವು ಗೆದ್ದಿ ಸರ್, ನಮ್ಗೆ ಮಾಡ್ಕೊಡಿ, ನಮ್ಮ ದೇವಸ್ಥಾನಕ್ಕೆ ಮಾಡಿ, ಬಡವ್ರಿಗೆ ಮಾಡಿ, ಮಕ್ಳಿಗೆ ಹುಡುಗಿ ಚಿಕ್ಕ ಮಕ್ಳು ಎಷ್ಟೋ ಜನ ಹೋಗ್ತಾರೆ, ಅವ್ರಿಗೆ ಫೀಸ್ ಇಲ್ಲ. ನಾನು ಹೇಳೋದೇನಿಲ್ಲ, ನೀವೇ ನೋಡ್ತಾ ಇದ್ದೀರಾ ಡ್ರೈನೇಜ್ ಹೆಂಗಿದೆ, ಹಕ್ಕುಪತ್ರ ಇದುವರೆಗೂ ಬಂದಿಲ್ಲ. ಇಲ್ಲಿ ಕೊಟ್ಟಿರೋದು ಮಾತ್ರ ಪರಿಚಯ ಪತ್ರ ಅಂತ ಒಂದು ಇದು ಕೊಟ್ಟಿದ್ದಾರೆ, ಸ್ಟೇಟ್ ಇದು. ಹಕ್ಕುಪತ್ರನೇ ಇಲ್ಲ. ಬಟ್ ಹೆಂಗೆ ಏರಿಯಾ ಗ್ಯಾರಂಟಿ ಇರುತ್ತೆ? ಮೇನ್ ಬೇಕಾಗಿರೋದು ಹಕ್ಕುಪತ್ರನೇ ಇಲ್ವಂದ್ರೆ ಏನ್ ಮಾಡ್ತಾರೆ ಜನ? ಎಲ್ಲಾ ಬರೀ ಓಟ್ ಕೇಳುವಾಗ ಮಾತ್ರ ಬರ್ತಾರೆ, ಆಮೇಲೆ ಯಾರು ಇಲ್ಲ, ಯಾರು ಬರಲ್ಲ. ನಮ್ಮ ಇಲ್ಲಿ ಅಕ್ಕಪಕ್ಕ ಇರೋ ಜನ ಮಾತ್ರ ನಮ್ಗೆ ಹೆಲ್ಪ್ ಮಾಡ್ತಾರೆ, ಸಹಾಯ ಮಾಡ್ತಾರೆ. ಆತರ ಇದೆ ಪರಿಸ್ಥಿತಿ. ಯಾಕ ನಮಸ್ಕಾರ. ನಮಸ್ಕಾರ ಮೇಡಮ್, ಏನ್ ನಿಮ್ಮ ಹೆಸರು? ಭಾರತಿ ಅಂತ ಸರ್. ಭಾರತಿ, ಹೇಳಿ ಸರ್. ಏನ್ ನಿಮ್ ಪ್ರಾಬ್ಲಮ್? ಏನ್ ಕಡಿಮೆ ಇಲ್ಲ ಸರ್. ಇಲ್ಲಿ ಏನ್ ಓದಿದ್ರಿ ನೀವು? 10ನೇ ಕ್ಲಾಸ್ ಓದಿದ್ದೀನಿ ಸರ್. ಪಾಸ್ ಆಯ್ತಾ? ಆಯ್ತು. ಎಷ್ಟು ಪರ್ಸೆಂಟೇಜ್? 52%. 52. ಮುಂದಕ್ಕೆ ಯಾಕೆ ಹೋಗ್ಲಿಲ್ಲ? 30 years ಬ್ಯಾಕ್ ನಾವ್ ಹೇಳ್ತಿರೋದು. ಅದೇ ಆಗ್ಲಿ ಪರವಾಗಿಲ್ಲ. ಮತ್ ಮುಂದಕ್ಕೆ ಓದ್ಲಿಲ್ವಾ? ಓದಕ್ ಆಗಿಲ್ಲ. ಯಾಕೋ? ಸಾಕ್ ಸರ್, ಓದಿದ್ದು ನಮಗೆ ಈ ಏರಿಯಾಕ್ ಸಾಕು ಅಂತ ಬಿಟ್ಟಿದ್ವಿ. ಮದುವೆ ಮಾಡಿ ಹೋಗಮ್ಮ ಅಂತ ಕಳಿಸ್ಬಿಟ್ರು. ಹೌದು ಸರ್, ಹೌದು ಸರ್. ಹೆಂಗಿದೆ ಪರಿಸ್ಥಿತಿ? ಏನ್ ಸರ್ ಪರಿಸ್ಥಿತಿ? ತುಂಬಾ ಪ್ರಾಬ್ಲಮ್ ಇದೆ ಸರ್ ಇಲ್ಲಿ. ಚೇಂಬರ್ಗಳು ಅವಾಗ ಕಟ್ಕೊಳ್ಳುತ್ತೆ. ಚೇಂಬರ್ ಅವ್ರಿಗೆ ಫೋನ್ ಮಾಡಿದ್ರೆ ಅವರು ಬರ್ತಾ ಇಲ್ಲ. ಆಮೇಲೆ ಕರೆಂಟ್ ಕಂಬ ಅದು ಬೀಳೋ ತರ ಐತೆ. ಲಾಸ್ಟ್ ಟೈಮ್ ಮಾತಾಡಿದ್ವಲ್ಲ ನಾವು, ಇನ್ನು ನೋಡಿ ಹಂಗೇನೆ ಐತೆ, ಬೀಳೋ ತರ ಐತೆ ಒಳಗಡೆ ಎಲ್ಲ. ಇದು ಬದಲಾಗದ ಸಮಸ್ಯೆ ಹಂಗಾದ್ರೆ. ಆಮೇಲೆ ನಮ್ಗೆ ಫಸ್ಟ್ ದಯವಿಟ್ಟು ಪತ್ರ ಮಾಡ್ಕೊಡಿ ಸರ್. ಲೋನ್ಗಳು ಕಟ್ಟಿ ಮನೆ ಬೇರೆ ಬೀಳೋ ತರ ಐತೆ, ಮನೆ ಕಟ್ಟಿದೀವಿ. ಗರುಡಾಚಾರ್ಯ ಅವರೇ, ನಿಮ್ಗೆ ನೇರವಾಗಿ ನಾನು ಹೇಳೋದೊಂದು ವಿಷಯ. ಇಲ್ಲಿಗೆ ನಾವು ಬರ್ತಾ ಇರೋದು ಕಳೆದ ವರ್ಷ ಬಂದಿದ್ದೆ ನಾನು ಇಲ್ಲಿಗೆ ಪ್ರೋಗ್ರಾಮ್ ಮಾಡಕ್ಕೆ. ಮತ್ತೆ ಬಂದಿದ್ದೀನಿ, ಬರ್ತಾನೆ ಇರ್ತೀನಿ. ಇವರಿಗೆ ಮಾತು ಕೊಟ್ಟಿದ್ದೆ ನಾನು, ಬರ್ತಾನೆ ಇರ್ತೀನಿ. ಆಯ್ತಾ? ಬಂದೇ ಬರ್ತೀನಿ. ಈಗ ಮತ್ತೆ ಇಡೀ ಬೆಂಗಳೂರನ್ನ ಸುತ್ತಾಡೋದೇ ನನ್ನ ಕೆಲಸ. ನೀವು MLA ಆಗಿದ್ದೀರಿ, ಏನು ಪ್ರಯೋಜನಕ್ಕಿಲ್ಲ ಅಂತ ಪ್ರೂವ್ ಮಾಡ್ತಾ ಇದ್ದೀರಿ. ನಾನು ಹೇಳ್ತಾ ಇಲ್ಲ, ನಿಮ್ಮ ಕ್ಷೇತ್ರದ ಜನ ಹೇಳ್ತಾವ್ರೆ. ನಮಸ್ಕಾರ ಮೇಡಮ್. ಏನು ವೆನಿಲಾ ಜೊತೆ ನಿಂತ್ಬಿಟ್ಟಿದ್ದೀರಿ? ಏನು ನಿಮ್ಮ ಹೆಸರು? ಸಿಸ್ಟರ್ ಕಸ್ತೂರಿ ಅಂತ.